All right, welcome back to one more vlog guys. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಿಂಜಾ 650 ಇದು ಪ್ರೋಸ್ ಆ್ಯಂಡ್ ಕಾನ್ಸ್ ವಿಡಿಯೋ ಆಗಿರುತ್ತೆ. ಸೊ ನೋಡೋದಾದರೆ ನೋಡಿ, ಇಟ್ ಈಸ್ ನಿಂಜಾ 650 2025 ವರ್ಷನ್ನು. ಹೆಂಗಿದೆ ಬ್ಯಾಕ್ ಲುಕ್ ಅಂತ ನೋಡಿ. ಓಕೆ, ಸೊ ಇದು ಆಗಿತ್ತು ಒಂದು ವಾಕ್ ಅರೌಂಡ್. ಓಕೆ ಗೈಸ್, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿಂಜಾ 650 ಇದು ವಾಕ್ ಅರೌಂಡ್ ವಿಡಿಯೋ ಆ್ಯಂಡ್ ದೆನ್ ಪ್ರೋಸ್ ಆ್ಯಂಡ್ ಕಾನ್ಸ್ ಡಿಸ್ಕಸ್ ಮಾಡೋಣ ಅಂತ ಇವತ್ತಿನ ವಿಡಿಯೋದಲ್ಲಿ. ಸೊ ಟು ಗೆಟ್ ಸ್ಟಾರ್ಟೆಡ್ ವಿತ್ ದ ಪ್ರೋಸ್ ಗೈಸ್, ಸೊ ಪ್ರೋಸ್ ಹೇಳೋದಾದರೆ ನಿಂಜಾ 650 is one of the most versatile machines. cc ಪ್ಯಾರಲಲ್ ಟ್ವಿನ್ ಇಂಜಿನ್ ಇರುತ್ತೆ. ಅದಾದಮೇಲೆ ನಿಮಗೆ 68 bhp 68 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕು ಜನ್ರೇಟ್ ಮಾಡುತ್ತೆ. ಸೊ ಒಳ್ಳೆ ಪವರ್ ಅಂತಲೇ ಹೇಳ್ಬೋದು. ಸೊ ಪ್ರೋಸ್ ಹೇಳೋದಾದರೆ ಗೈಸ್, ಟು ಗೆಟ್ ಸ್ಟಾರ್ಟೆಡ್ ದಿಸ್ ಈಸ್ ವೆರಿ ನಿಂಬಲ್ ಆ್ಯಂಡ್ ಲೈಟ್ ಮಿಷಿನ್ ಅಂತಲೇ ಹೇಳ್ಬಹುದು. ಮಿಡಲ್ ವೇಟ್ ಸ್ಪೋರ್ಟ್ಸ್ ಟೂರಿಂಗ್ ಕ್ಯಾಟಗರಿಲಿ ಬರುತ್ತೆ. ಸೊ ಮಿಡಲ್ ವೇಟ್ ಸ್ಪೋರ್ಟ್ಸ್ ಟೂರಿಂಗ್ ಅಂದರೆ ಇದು ಸೂಪರ್ ಸ್ಪೋರ್ಟು ಅಲ್ಲ, ಅಥವಾ ನಿಮಗೆ ಕಂಪ್ಲೀಟ್ಲಿ ನೇಕೆಡ್ ವರ್ಷನ್ನು ಅಲ್ಲ, ಅಥವಾ ಅಡ್ವೆಂಚರ್ ಮೋಟರ್ ಸೈಕಲ್ಲು ಅಲ್ಲ. ಇದು ಬಂದ್ಬಿಟ್ಟು ನಿಮಗೆ ಒಂಥರ ಕಂಫರ್ಟಬಲ್ ಅರ್ಗನಾಮಿಕ್ಸ್ ವಿತ್ ಸ್ಪೋರ್ಟಿ ನೇಚರ್ ಅಂತಲೇ ಹೇಳ್ಬೋದು. ಸೊ ಟು ಗೆಟ್ ಸ್ಟಾರ್ಟೆಡ್ ವಿತ್ ದ ಪ್ರೋಸ್, ಫಸ್ಟ್ ಪ್ರೋ ಬಂದ್ಬಿಟ್ಟು ಗೈಸ್ ವೆರಿ ಈಸಿ ಟು ಹ್ಯಾಂಡಲ್ ಆ್ಯಂಡ್ ವೆರಿ ನಿಂಬಲ್. ನೆಕ್ಸ್ಟ್ ಪ್ರೋ ಬಂದ್ಬಿಟ್ಟು ಒಳ್ಳೆ ಪವರ್ ಇದೆ, ಒಳ್ಳೆ ಟಾರ್ಕ್ ಇದೆ. ಸೊ ನೀವು ಲಾಂಗ್ ಡಿಸ್ಟೆನ್ಸ್ ಟೂರಿಂಗ್ ಮಾಡಬಹುದು. ಆಮೇಲೆ ನೆಕ್ಸ್ಟ್ ನಿಮಗೆ ಪ್ರೋ ಹೇಳಬೇಕಂದ್ರೆ ಈ ಗಾಡಿದು ಇಟ್ ಈಸ್ ನಾಟ್ ಅ ವೆರಿ ಸ್ಕೇರಿ ಬೈಕ್ ಗೈಸ್. ಆರಾಮಾಗಿ ನೀವು ಓಡಿಸ್ಬೋದು. ಏನಕ್ಕೆ ಅಂದರೆ ಸ್ಲಿಪ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಇದೆ. ಕ್ಲಚ್ ನೋಡ್ತಾ ಇದ್ದೀರಾ, ತುಂಬಾ ಲೈಟ್ ಇದೆ. ಮತ್ತು ಕ್ಲಚ್ ಬ್ರೇಕ್ ಹೇಳೋದಾದರೆ ಇಟ್ ಈಸ್ ಬೋತ್ ಅಡ್ಜಸ್ಟೇಬಲ್. ಕ್ಲಚ್ ಲಿವರ್ ಆ್ಯಂಡ್ ಬ್ರೇಕ್ ಲಿವರ್ ಎರಡು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನಿಮ್ಗೆ ಹೆಂಗೆ ಬೇಕೋ ಕಂಫರ್ಟಬಲ್ ಪೊಸಿಷನ್ಗೆ ಅಡ್ಜಸ್ಟ್ ಮಾಡ್ಕೋಬೋದು ನೀವು. ನೆಕ್ಸ್ಟ್ ಪ್ರೋ ಹೇಳೋದಾದರೆ ಇದ್ರದ್ದು ಕೆ ಟಿ ಆರ್ ಸಿ ಅಂದರೆ ನಿಮಗೆ ಕವಾಸಕಿ ಟ್ರ್ಯಾಕ್ಷನ್ ಕಂಟ್ರೋಲ್ ಅಂತಾರೆ. ಸೊ ಎರಡು ವೇ ಇದೆ. ಇವಾಗ ನಾನು ಇದನ್ನು ಇದಕ್ಕೆ ಹಾಕ್ತೀನಿ, KTRC 2ಗೆ ಹಾಕ್ತೀನಿ. ಯಾಕಂದರೆ ರೈನಿ ಕಂಡೀಷನ್ ಅಲ್ವಾ, ಸೊ ಒಳ್ಳೆ ಗ್ರಿಪ್ ಸಿಗುತ್ತೆ. KTRC 1 ಡ್ರೈ ಕಂಡೀಷನಿಗೆ ಒಳ್ಳೆಯದು. ಸೊ ಅದು ಬಿಟ್ಟರೆ ನಿಮಗೆ ABS ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ ಈ ಬೈಕಲ್ಲಿ. ಸೊ ನಿಮಗೆ ಸೇಫ್ಟಿ ಫೀಚರ್ಸ್ ಇದೆ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಗೈಸ್ ನಿಮಗೆ ಇದರಲ್ಲಿ ಒಳ್ಳೆ 4.3 ಇಂಚ್ TFT ಸ್ಕ್ರೀನ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ಲೆಜಿಬಲ್ ಆಗಿದೆ ಸ್ಕ್ರೀನು. ಸೊ ನಿಮಗೆ ರೀಡಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ. ಡೇ ಆರ್ ನೈಟ್ ತುಂಬಾ ಚೆನ್ನಾಗಿದೆ ಸ್ಕ್ರೀನು. ದಿಸ್ ಒನ್ ಆಫ್ ದ ಮೇನ್ ರೀಸನ್ಸ್ ಐ ಬಾಟ್ ದಿಸ್ ಬೈಕ್. ಯಾಕಂದರೆ ನಿಮ್ಮ 10R ಇದೇ ಸ್ಕ್ರೀನ್ ಬರುತ್ತೆ. ನೆಕ್ಸ್ಟ್ ಹೇಳೋದಾದರೆ ನಿಮಗೆ ಬ್ರೇಕ್ಸು ಮತ್ತು ಸಸ್ಪೆನ್ಷನ್ನು. ಬ್ರೇಕ್ಸ್ ಇದರಲ್ಲಿ ಮುಂದೆ ನಿಸಿನ್ ಕ್ಯಾಲಿಪರ್ಸ್ ಬರುತ್ತೆ, ರೇರಲ್ಲೂ ಅಷ್ಟೇ ನಿಸಿನ್ ಕ್ಯಾಲಿಪರ್ಸ್ ಬರುತ್ತೆ. ತುಂಬಾ ಚೆನ್ನಾಗಿದೆ. 2 ಪಿಸ್ಟನ್ ಕ್ಯಾಲಿಪರ್ಸ್ ಅಂದ್ಕೊತೀನಿ. ತುಂಬಾ ಚೆನ್ನಾಗಿದೆ ಬೈಟು.
ಸೊ ನೀವು ನೋಡ್ಬೋದು ನೋಡಿ, ಒಳ್ಳೆ ಸ್ಟಾಪಿಂಗ್ ಪವರ್ ಇದೆ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ ಗೈಸ್. ಸೊ ಟೆಲಿಸ್ಕೋಪಿಂಗ್ ಸಸ್ಪೆನ್ಷನ್ ಅಂದರೆ ನಿಮ್ಗೆ ತುಂಬ ಹಾರ್ಶ್ ಇರೋಲ್ಲ ಅಥವಾ ಹಾರ್ಡ್ ಇರೋಲ್ಲ. ನೋಡಿ, ಬ್ರೇಕ್ ಹಿಡಿದ್ರೆ ಒಳ್ಳೆ ಡೈವಿನ್ ಆಗುತ್ತೆ. ಚೆನ್ನಾಗಿದೆ, ಕಂಫರ್ಟ್ ಓರಿಯೆಂಟೆಡ್ ಅಂತಲೇ ಹೇಳ್ಬೋದು. ಸೊ ಟೂರಿಂಗಿಗೆಲ್ಲ ತುಂಬಾ ಚೆನ್ನಾಗಿದೆ, ತುಂಬ ಅಗ್ರೆಸಿವ್ ಏನಿಲ್ಲ. USD ಫೋಕ್ಸ್ ಥರ ನಿಮಗೆ ಹಾರ್ಶ್ನೆಸ್ ಅನಿಸಲ್ಲ, ತುಂಬ ಕಂಪ್ಲೈಂಟ್ ಆಗಿದೆ. ಸೊ ನೆಕ್ಸ್ಟ್ ಹೇಳೋದಾದರೆ ನಿಮಗೆ ಇದರಲ್ಲಿ ಇಂಜಿನ್ ರಿಫೈನ್ಮೆಂಟು ತುಂಬಾ ಸ್ಮೂತಾಗಿದೆ. ರಿಫೈನ್ಡ್ ಇಂಜಿನ್, ವೆರಿ ರಿಲಯಬಲ್ ಇಂಜಿನ್. ಆ್ಯಂಡ್ ದೆನ್ ದಿಸ್ ಈಸ್ ವೆರಿ ಯೂಸರ್ ಫ್ರೆಂಡ್ಲಿ ಇಂಜಿನ್. ಅವ್ರು ಬಿಗಿನರ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ನೀವು ಹಿಂದೆ ಪ್ರೀವಿಯಸ್ಲಿ ಬೈಕ್ಸ್ ಓಡಿಸಿಲ್ಲ ಅಂದರೂ ನೀವು ಇದನ್ನು ಮ್ಯಾನೇಜ್ ಮಾಡ್ಬೋದು, ಹ್ಯಾಂಡ್ಲ್ ಮಾಡ್ಬೋದು. ನೋಡ್ತಾ ಇದ್ದೀರಾ, ಈ ಥರ ಸ್ಕೆಚಿ ಕಂಡೀಷನಲ್ಲಿ, ವೆಟ್ ಕಂಡೀಷನ್ನಲ್ಲೂ ಒಳ್ಳೆ ಗ್ರಿಪ್ ಇದೆ. ಮತ್ತು ನಿಮ್ಗೆ ಒಳ್ಳೆ ಸ್ಟೇಬಲ್ ಆಗಿದೆ, ಏನು ಶೇಕ್ ಆಗೋದಿಲ್ಲ. ಇಂಜಿನ್ ತುಂಬಾ ಸ್ಮೂತ್ ಇದೆ, ವೈಬ್ರೇಷನ್ಸ್ ಜಾಸ್ತಿ ಇಲ್ಲ. ಒಂದು ಸ್ವಲ್ಪ ಅನಿಸುತ್ತೆ ಲೋವರ್ RPMಸಲ್ಲಿ, ಆದರೆ ಒಂದು ಸತಿ ನೀವು ಹೈಯರ್ ಅಪ್ ಹೋದರೆ RPM ರೇಂಜಲ್ಲಿ ನಿಮಗೇನು ವೈಬ್ರೇಷನ್ಸ್ ಅನಿಸಲ್ಲ. ತುಂಬಾ ರಿಫೈನ್ಡ್ ಇಂಜಿನ್ನು. ಕವಾಸಕಿ ಈಸ್ ನೋನ್ ಫಾರ್ ದೇರ್ ರಿಫೈನ್ಮೆಂಟ್ ಆ್ಯಂಡ್ ರಿಲಯಬಿಲಿಟಿ. ಸೊ ಎರಡೂ ಇದೆ ಇದರಲ್ಲಿ. ಇದು ಪ್ಲ್ಯಾಟ್ಫಾರ್ಮ್ ಗೈಸ್ ನೀವು ತುಂಬ ನೋಡಿರ್ತೀರ, ತುಂಬ ಶೇರ್ ಮಾಡಿದ್ದಾರೆ ಬೇರೆ ಬೈಕ್ಸ್ಗೂ. ಅಡ್ವೆಂಚರ್ ಕ್ಯಾಟಗರಿಗೆ ಹೋದರೆ ವರ್ಸಸ್ 650ಲೂ ಇದೇ ಇಂಜಿನ್ ಬರೋದು, ಪ್ಯಾರಲಲ್ ಟ್ವಿನ್ 650 ಹಾರ್ಸ್ ಪವರ್ದು, 650 cc. ನೆಕ್ಸ್ಟು ನೀವು Z650 ನೇಕೆಡ್ ವರ್ಷನ್ಗೆ ಹೋದರೂ ಇದೇ ಬರೋದು. ಆಮೇಲೆ ನಿಯೋ ರೆಟ್ರೋ ಮಿಷಿನ್ಗೆ ಹೋದ್ರೂ ಇದೇ ಕೊಡ್ತಾರೆ, Z650 RSಲ್ಲಿ. ಸೊ ಯು ಕ್ಯಾನ್ ಸಿ ದಟ್ ಹೌ ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡಿದ್ದಾರೆ ಇಂಜಿನ್ನ ಅಂದ್ಬಿಟ್ಟು. ಸೊ ಚೆನ್ನಾಗಿರಲಿಲ್ಲ ಅಂದರೆ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಇಟ್ಸ್ ಅ ವೆರಿ ಗುಡ್ ಇಂಜಿನ್ ಆ್ಯಂಡ್ ಇಟ್ಸ್ ಬೀನ್ ದೇರ್ ಫಾರ್ ಮೆನಿ ಇಯರ್ಸ್. ತುಂಬಾ ರಿಲಯಬಿಲಿಟಿ ಇರೋ ಇಂಜಿನ್ ಇದು. ಅದಕ್ಕೆ ಇಷ್ಟು ಬೈಕ್ಸಿಗೆ ಇದನ್ನು ಆಫರ್ ಮಾಡಿದ್ದಾರೆ. ಸೊ ಅದು ಬಿಟ್ಟರೆ ನಿಮ್ಗೆ ಇನ್ನೊಂದು 650 cc ಬರುತ್ತೆ ಬೈಕ್, ಕವಾಸಕಿ ಅವ್ರದ್ದೇ. ಅದ್ರ ಹೆಸರು ಏನೋ ಇದೆ, ಒಂಥರ ಎಲಿಮಿನೇಟರು ಏನೋ ಇದೆ ಅದರ ಹೆಸರು. ಇವನು ಅದರಲ್ಲೂ ಇದನ್ನೇ ಯೂಸ್ ಮಾಡಿದ್ದಾರೆ. ಇಲ್ಲ ಸಾರಿ, ವಲ್ಕನ್ ಗೈಸ್, ವಲ್ಕನ್ 650 ಅಂತ. ಅದು ಒಂಥರ ಕ್ರೂಸರ್ ಬೈಕು, ಅದರಲ್ಲೂ ಇದೇ ಇಂಜಿನ್ನು. ಸೊ ತುಂಬಾ ಚೆನ್ನಾಗಿದೆ ಇಂಜಿನ್ನು, ಸ್ಮೂತಾಗಿದೆ. ಆರಾಮಾಗಿ ನೀವು ಆಲ್ ಡೇ ಗಾಡಿ ಓಡಿಸಿದ್ರು ನಿಮಗೇನು ಟಯರ್ಡ್ನೆಸ್ ಅನಿಸೋದಿಲ್ಲ. ವೆರಿ ನೈಸ್, ಐ ಲವ್ ದಿಸ್ ಇಂಜಿನ್. ಬ್ರೇಕಿಂಗು, ಸಸ್ಪೆನ್ಷನ್ನು, ಅರ್ಗೊನಾಮಿಕ್ಸು ಎಲ್ಲನೂ ಚೆನ್ನಾಗಿದೆ ಈ ಬೈಕಲ್ಲಿ. ಸೊ ಒನ್ ಬೈಕ್ ಡೂ ಇಟ್ ಆಲ್ ಪರ್ಪಸ್ಗೆ ಬೇಕು ಅಂದರೆ ಇದೆ. ಆಫ್ ರೋಡಿಂಗ್ ಒಂದು ಹೋಗೋಕ್ಕಾಗಲ್ಲ, ಲೈಟ್ ಆಫ್ ರೋಡಿಂಗ್ ಏನೋ ಮಾಡ್ತೀರಾ ಅಂದರೆ ನೀವೇ ಮಾಡಬಹುದು ಟ್ರೈ, ಬಟ್ ಐ ವುಡಂಟ್ ರೆಕಮೆಂಡ್. ಏನಕ್ಕೆ ಅಂದರೆ ನೆಕ್ಸ್ಟ್ ಬರ್ತೀನಿ ಏನಕ್ಕೆ ಅಂತ. ಇಟ್ ಈಸ್ ಕಾನ್ ಡಿಸ್ಕಸ್ ಮಾಡಬೇಕು ಅಥವಾ ಕಾನ್ಸ್ ಡಿಸ್ಕಸ್ ಮಾಡಬೇಕು ಈ ಬೈಕ್ ಬಗ್ಗೆ ಅಂದರೆ, ಒಂದು ಬಂದ್ಬಿಟ್ಟು ಗ್ರೌಂಡ್ ಕ್ಲಿಯರೆನ್ಸ್ ಗೈಸ್. 135 mm ಅಷ್ಟೇ ಬರೋದು ಗ್ರೌಂಡ್ ಕ್ಲಿಯರೆನ್ಸು. ಸೊ ಹುಷಾರಾಗಿ ಹೊಡಿಬೇಕು, ಹಂಪು ಹಳ್ಳಾಗಿಲ್ಲ ಎಲ್ಲ ನೋಡ್ಕೊಂಡು ಹೊಡಿಬೇಕು. ಯಾಕಂದರೆ ಕೆಳಗಡೆ ನಿಮಗೆ ಅಂಡರ್ ಬಾಡಿ ಎಕ್ಸಾಸ್ಟ್ ಟಚ್ ಆಗುತ್ತೆ, ಇಲ್ಲ ಫೇರಿಂಗ್ ಟಚ್ ಆಗ್ಬೋದು. ಸೊ ಅದೊಂದು ಇದ್ರದ್ದು ಕಾನ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ನೆಕ್ಸ್ಟ್ ಕಾನ್ ಬಂದ್ಬಿಟ್ಟು ಇದ್ರದ್ದು ಪ್ರೈಸ್ ಅರೌಂಡ್ 10 lakhs ಆಗುತ್ತೆ. ಸೊ ನೀವು ಪ್ರೈಸ್ ಕಾನ್ಷಿಯಸ್ ಇದ್ದರೆ ಒಂದು ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು. ಅದು ಬಿಟ್ಟರೆ ಬೇರೆ ಯಾವ ಕಾನ್ಸು ಇಲ್ಲ ಗೈಸ್. ನಿಮ್ಗೆ ಒಳ್ಳೆ ಮೈಲೇಜು ಕೊಡುತ್ತೆ. ನೀವು ನೋಡಿದ್ರೆ
ಆವ್ರೇಜ್ ನೋಡಿ 20 km/ಲೀಟ್ರ್ ಮೈಲೇಜ್ ಕೊಡುತ್ತೆ. ಸೊ ತುಂಬಾ ಒಳ್ಳೆ ಮೈಲೇಜ್ ಅಂತಲೇ ಹೇಳ್ಬೋದು 650 ಕ್ಲಾಸಿಗೆ. ಚೆನ್ನಾಗಿದೆ, ನೋ ಕಂಪ್ಲೇಂಟ್ಸ್. ಮಳೆ ಬರೋಕ್ಕೆ ಶುರು ಆಗಿದೆ ಗೈಸ್, ಎಲ್ಲೂ ನಿಲ್ಸೋಕ್ಕೂ ಆಗಲ್ಲ ಈ ಹೈವೇಲಿ. ಸೊ ಮನೇಲಿ ನೆನ್ಕೊಂಡು ಹೋಗ್ಬೇಕಷ್ಟೆ. ಅಂದ್ಕೊಂಡೆ ರೈನ್ ಕೋಟು ಅದೆಲ್ಲ ಹಾಕ್ಕೊಳ್ಳೋಣ ಅಂದ್ಬಿಟ್ಟು, ಬೇಡ ವೀಡಿಯೋ ರೆಕಾರ್ಡ್ ಮಾಡೋಣ ಅಂದ್ಬಿಟ್ಟು ಹಾಕ್ಕೊಳ್ಲಿಲ್ಲ. ಅಗೇನ್ 3ನೇ ದಿನ ಒದ್ದಾಗ್ಬಿಟ್ಟು ಹೋಗ್ತಾಯಿದ್ದೀನಿ ಅನ್ಸುತ್ತೆ ಆಫೀಸಿಂದ ಮನೆಗೆ ಇವತ್ತು. ಇಟ್ಸ್ ಫೈನ್ ಗೈಸ್. ಸೊ ಆಲ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ರೈಡಿಂಗ್ ಅಂತಲೇ ಹೇಳ್ಬೋದು. ಇದು ಮಳೆ ನಿಲ್ಲಂಗಿಲ್ಲ. ನೋಡೋಣ, ಅಟ್ಲೀಸ್ಟ್ ಒಂದು ಜಾಕೆಟ್ ಹಾಕ್ಕೊಳ್ಳೋಣ ಬ್ಯಾಕಲ್ಲಿ, ಒಂದು ಬ್ಯಾಗ್ ಆದರೂ ಕವರ್ ಆಗುತ್ತೆ. ಏನು ಮಾಡ್ತೀರಾ ಗೈಸ್, ನಮ್ಮ ಬೆಂಗಳೂರು ವೆದರು ಈ ಥರ ಅನ್ಪ್ರೆಡಿಕ್ಟೇಬಲ್ ಆಗಿದೆ. ಯಾವಾಗ ಬೇಕಾದ್ರೆ ಮಳೆ ಬರ್ಬೋದು. ಸೊ ಇದಾಗಿತ್ತು ಗೈಸ್ ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ನಿಂಜಾ 650. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಎಲ್ಲ ನಿಲ್ಲಿಸ್ಕೊಂಡು ಮುಂದೆ ಜಾಕೆಟ್ ಹಾಕ್ಕೊಂಬಿಡೋಣ, ಯಾಕೆ ಸುಮ್ಮನೆ ರಿಸ್ಕು. ಒಳ್ಳೆ ಮಜಾ ಅಂತೂ ಇರುತ್ತೆ ಓಡಿಸೋದು ಮಳೆಯಲ್ಲಿ, ನೋ ಡೌಟ್. ಮಳೆ ಜೋರಾಗ್ತಾ ಇದೆ ಗಾಯ್ಸ್. ನಾನು ಬೇರೆ ಕ್ಯಾಮ್ರಾ ಗ್ಲೌಸು ಎಲ್ಲ ಇಟ್ಟಿದ್ದೀನಿ ಗುರು, ತಗೋ. ಇವತ್ತು ಮಜಾನೇ ಬೇರೆ. ಹೈವೇದಲ್ಲಿ ನಿಲ್ಸೋಕ್ಕೂ ಆಗಲ್ವೇ. ಓಕೆ, ಇಲ್ಲೇ ನಿಲ್ಲಿಸ್ಕೊಳ್ಳೋಣ ಒಂದು ನಿಮಿಷ.